ಎಲ್ಲ ಉಲ್ಟಾ ಆಗೋಯ್ತು. ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿದೀನಿ ಅಂದ್ರಿ, ಮತ್ತೆ ಯಾಕೆ ಹೀಗಾಯ್ತು? ಆ ಏಕೆ ವಯಸ್ಸಾಗಿದೆ, ತುಂಬಾ ವರ್ಷದ ಮೇಲೆ ವಾದ ಮಾಡ್ತಾ ಇದ್ದಾನೆ ಅಂತ ಈಸಿ ಆಗಿ ತಗೊಂಡ್ಬಿಟ್ಟ, ಅದಕ್ಕೆ ಹೀಗಾಗೋಯ್ತು. ಯಾಕೆ ನಗ್ತಿದ್ಯಾ? ನಗರಿ ಇನ್ನೇನು ಮಾಡಲಿ, ಹುಲಿಗೆ ಎಷ್ಟೇ ವಯಸ್ಸಾದರೂ ಹುಲಿನೇ ತಾನೆ. ಅದು ಸಾಯೋವರೆಗೂ ಬೇಟೆ ಆಡೋದು ನಿಲ್ಸುತ್ತಾ? ಏನು ಸರ್, ಮೇಡಮು ಗೊತ್ತಾಗಲ್ಲ ಅಂದರೆ ನಿಮಗೂ ಗೊತ್ತಾಗಲ್ವಾ ಈ ಫೀಲ್ಡ್ ಏನು ಅಂತ? ನಮ್ಮ ಫೀಲ್ಡಲ್ಲಿರೋ ಹಳೆ ಪಂಟ್ರಗಳಿಗೆ ಕೈಯಲ್ಲಾಗಲ್ಲ ಅಂದರೂ ಅವ್ರಿಗೆ ಮರ್ಯಾದೆ ಕೊಡೋದು ನಿಲ್ಸಿದ್ಯಾ, ಅಥವಾ ಹೆದರೋದು ಕಮ್ಮಿ ಆಗಿದೆಯಾ? ಅಂಥದ್ರಲ್ಲಿ ಇವರು ಕ್ರಿಮಿನಲ್ ಲಾಯರ್, ಸುಮ್ಮನೆನಾ? ಅದು ಇದು ಅಂತ ಮಾತು ಬೇಡ, ಮುಂದೆ ಕೇಸ್ ಬಗ್ಗೆ ಮಾತಾಡಿ. ಸ್ವಲ್ಪ ಕಷ್ಟನೇ ಮೇಡಮ್. ನಾನೇ ಈ ಕೇಸ್ನ ಮುಂದುವರ್ಸ ಆಗಿದ್ದಿದ್ರೆ ಯಾವುದೇ ತೊಂದರೆ ಇರ್ತಿರ್ಲಿಲ್ಲ. ಸೈಲೆಂಟಾಗಿ ಕೇಸ್ನ ಡೈವರ್ಟ್ ಮಾಡಿಬಿಡ್ತಿದ್ದೆ. ಮತ್ತೆ ಮುಂದೆ ಈ ಕೇಸ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಸದ್ಯ ನಂದಿನಿ ಅವರು ಈ ಕೇಸು ಶೈಲೇಶ್ ಕೈಗೆ ಹೋಗ್ದಾರಾಗಿ ಮಾಡಿದ್ರು. ಅವನ ಕೈಗೆ ಏನಾದರೂ ಹೋಗಿದ್ದಿದ್ರೆ ನಮ್ಮ ಕತೆ ಎಲ್ಲ ಮುಗ್ದೋಗ್ತಿತ್ತು. ಮತ್ತೀಗ ಏನ್ ಮಾಡೋದು? ಏಕೆ ವಾದ ಮಾಡಬಾರ್ದು? ಆವಾಗಲೇ ನಾವು ಉಳಿಯೋದಕ್ಕೆ ಸಾಧ್ಯ. ನಾವು ಉಳಿಲೇಬೇಕು ಅಂದರೆ ನಾವು ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ. ಏನು? ಏಕೆನಾ ಮುಗಿಸ್ಬಿಡೋಣ. ಮುಗ್ಸೋದ? ಏನು ಮಾತಾಡ್ತಾ ಇದ್ದೀರಾ ನೀವು? ಎಲ್ಲದಕ್ಕೂ ಮರ್ಡರ್ ಮಾಡ್ದೇನೆ ಸೊಲ್ಯೂಷನ್ನು? ಫೋನ್ ಮಾಡಿ ವಿಚಾರಿಸ್ಬೇಕಾಗಿತ್ತು. ಬೇಡ, ಕೆಲಸ ಆದ ಕೂಡಲೇ ನಾವೇ ಫೋನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಲೋ ಮೇಡಮ್, ಡೀಲ್ ಸಕ್ಸಸ್. ಅಂದ್ರೆ ಆ ಏಕೆ ಕತೆ ಮುಗಿಸಾಯ್ತು. ನೀವು ಹೇಳ್ದಾಗಲೇ ಮಾಡಿದ್ದೀನಿ. ಆದರೆ ಮೇಡಮ್, ಸಣ್ಣ ತಪ್ಪಾಯಿತು ಮೇಡಮ್. ಆದರೆ ಅವ್ರ ಜೊತೆ ಒಂದು ಡ್ರೈವರು, ಒಂದು ಮಗು ಇತ್ತು. ಅವರಿಬ್ಬರು ತಪ್ಪಿಸ್ಕೊಂಡ್ಬಿಟ್ರು ಮೇಡಮ್. ಒಳ್ಳೆಯದೇ ಆಯಿತು. ಅದು ನಂದಿನಿ ಮಗು. ಆ ಮಗುಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಮತ್ತೆ ನಂದಿನಿ ನಮ್ಮ ವಿರುದ್ಧ ಇನ್ವೆಸ್ಟಿಗೇಷನ್ನು ಅದು ಇದು ಅಂತ ಮಾಡಿರೋರು. ಹೋಗ್ಲಿ ಬಿಡಿ, ನೀವಿನ್ ಹೊರಡಿ. ಸರಿ. ಏನಾಯ್ತಂತೆ?
ಆ ಕೇಸ್ ಗೆದ್ದಾಯ್ತು ಅಂತ ಜಡ್ಜ್ಮೆಂಟ್ ಸಿಕ್ಕಿದೆ. ಅಂದ್ರೆ ಈ ಕೇಸ್ನ ಗೆಲ್ಲೋದಿಕ್ಕೆ ಏಕೆನ ಬಿಟ್ರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಈ ಕೇಸ್ನ ವಾದ ಮಾಡೋದಕ್ಕೆ ಏಕೆನೆ ಬದುಕಿಲ್ಲ. ಏಕೆದು ಒಂದು ಹೊಸ ಕೇಸ್ನ ಶುರು ಮಾಡೋದಕ್ಕೆ ನಾವೊಂದು ಹೊಸ ಲಾಯರ್ನ ಹುಡ್ಕೊಂಡ್ವಾ. ಗುಡ್, ವೆರಿ ಗುಡ್. ಇನ್ನು ಮುಂದೆ ಏನಾದರೂ ಆಗಲಿ ನೋಡ್ಕೊಳ್ಳೋಣ ಬಿಡಿ. ಕಡೆಗೂ ಆ ಏಕೆ ಕತೆ ಮುಗೀತಲ್ಲ. ನನಗೆ ಅಂತ ಇರೋದು ಒಂದೇ ಒಂದು ಆಸ್ತಿ. ಅದು ನನ್ನ ಮಗು. ನೀವು ನಿಮ್ಮ ತಂದೆ ನನ್ನ ಜೀವನ ಕಿತ್ಕೊಂಡ್ರಿ, ನನ್ನ ಬದುಕನ್ನು ಕಿತ್ಕೊಂಡ್ರಿ, ನನ್ನ ಆಸೆ ಕನಸುಗಳನ್ನ ಕಿತ್ಕೊಂಡ್ರಿ. ಆದ್ರೆ ನಾನು ಇನ್ನೂ ಉಸಿರಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಮಗಳಿಗೋಸ್ಕರ. ಇವತ್ತು ಅದನ್ನು ಕಿತ್ಕೊಳ್ಳೋಕೆ ನೋಡ್ತಾ ಇದ್ದೀರಾ? ಹೀಗೆಲ್ಲ ನೋವು ಕೊಡಬೇಕು ಅಂತಾನೆ ನನ್ನ ಜೀವನಕ್ಕೆ ಬಂದ್ರ? ನೀವು ನಿಮ್ಮ ತಂದೆ ನನ್ನ ತಂದೆನ ನನ್ನಿಂದ ದೂರ ಮಾಡಿದ್ರಿ. ಈಗ ನನ್ನ ಮಗುನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ನನ್ನ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಸಾಯೋವರೆಗೂ ನಿಮ್ಮನ್ನ ಸುಮ್ಮನೆನೂ ಬಿಡೋದಿಲ್ಲ, ಕ್ಷಮಿಸೋದು ಇಲ್ಲ. ಮೇಡಮ್, ಅದು ಹಾಗಲ್ಲ. ಮಾತಾಡಬೇಡಿ. ನನ್ನ ಪರ್ಸನಲ್ ಲೈಫಲ್ಲಿ ಯಾರು ಮಾತಾಡಿದ್ರು ನನಗೆ ಇಷ್ಟ ಆಗಲ್ಲ. ಅವಳಿಗೆ ಪ್ರತಿ ಕ್ಷಣ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದ ಶಾಂತಮ್ಮನ್ನೇ ಅವಳು ಬಿಡ್ಲಿಲ್ಲ, ಸಾಯಿಸ್ಬಿಟ್ಲು. ಅವಳು ಯಾವ ಕ್ಷಣದಲ್ಲಿ ಹೇಗೆ ತಿರುಗಿ ಬೀಳ್ತಾಳೆ, ಯಾರಿಗೆ ಏನ್ ಮಾಡ್ತಾಳೆ ಅನ್ನೋದೇ ಹೇಳಕ್ ಆಗ್ತಾ ಇಲ್ಲ. ನಿಜ ಲಕ್ಷ್ಮಮ್ಮ. ಇನ್ನು ಅವಳು ಏನೇ ಹೊಸ ಆಟ ಆಡಿದ್ರು ದೇವರು ಅವಳನ್ನ ಸುಮ್ಮನೆ ಬಿಡೋಲ್ಲ.